ನಮ್ಮ ಜೊತೆ ಹೋಟೆಲ್ ಮಾಲೀಕರ ಸಂಘದ ಕಾರ್ಯದರ್ಶಿ ವೀರೇಂದ್ರ ಕಾಮತ್ ಇದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗೋಣ. ಸರ್, ಕಳೆದ 25 ದಿನಗಳವರೆಗೂ ಕೂಡ ಹೋಟೆಲ್ ಇಂಡಸ್ಟ್ರಿಗೆ ಎಷ್ಟು ರೆವಿನ್ಯೂ ಲಾಸ್ ಆಗಿದೆ? ಹೆಚ್ಚು ಕಮ್ಮಿ 150ರಿಂದ 200 ಕೋಟಿ ರೂಪಾಯಿ ಲಾಸ್ ಆಗಿದೆ. ಯಾಕಂದರೆ ಈ ಗ್ಯಾಸ್ ಸಿಲಿಂಡ್ರು ಅಭಾವದಿಂದ ತುಂಬ ಹೋಟ್ಲುಗಳು ತಮ್ಮ ಸಮಯವನ್ನು ಕಡಿತ ಮಾಡಿದ್ದಾರೆ. ಅಂದರೆ ಆಪ್ರೇಷನಲ್ ಟೈಮು ಬೆಳಗ್ಗೆ 1 ಅವರ್ 2 ಅವರ್ ಲೇಟಾಗಿ ಓಪನ್ ಮಾಡೋದು, ಸಾಯಂಕಾಲ 1 ಅವರ್ ಬೇಗ ಕ್ಲೋಸ್ ಮಾಡಿದ್ರು. ಅದ್ರ ಜೊತೆಗೆ ಮೆನ್ಯೂನಲ್ಲೂ ಹಲವಾರು ಐಟಮ್ ಕಡಿತ ಮಾಡಿದ್ರಿಂದ ಈ ರೆವೆನ್ಯೂ ಲಾಸ್ ಆಗಿದೆ. ಒಂದು. ಎರಡನೇದು, ಈ ಯುದ್ಧ ನಿಮಿತ್ತ ಟೂರಿಸ್ಟ್ಗಳು ತುಂಬ ಕಮ್ಮಿ ಆಗಿದೆ. ಈಗ ಹೋಟೆಲ್ ಅಂದರೆ ರೆಸ್ಟೋರೆಂಟ್ಸ್ಗಳಲ್ಲಿ ತಿಂಡಿ ತಿನ್ನೋಕ್ಕೆ ಮಾತ್ರವಲ್ಲದೆ ಲಾಡ್ಜಿಂಗ್ ರೂಮ್ಸ್ಗಳು ಕೂಡ ಖಾಲಿ ಇದೆ. ಇದೆಲ್ಲ ಲೆಕ್ಕ ಹಾಕಿದ್ರೆ ಸುಮಾರು 150ರಿಂದ 200 ಕೋಟಿ ರೂಪಾಯಿ ರೆವೆನ್ಯೂ ಲಾಸು ಆಗಿದೆ. ಬಟ್ ಹೋಟೆಲ್ ಇಂಡಸ್ಟ್ರಿನೇ ನಂಬ್ಕೊಂಡಂಥ ಭಾಳಷ್ಟು ಸಿಸ್ಟಮ್ ಇದ್ದಾವೆ. ಅಂದರೆ ನಿಮಗೆ ವೆಜಿಟೇಬಲ್ ಇರ್ಬೋದು, ಹೀಗೆ ಒಂದಕ್ಕೊಂದು ಕನೆಕ್ಷನ್, ಇಂಟರ್ ಕನೆಕ್ಷನ್ ಇದೆ. ಅವ್ರಿಗೂ ಕೂಡ ಲಾಸ್ ಅಲ್ವಾ? ಖಂಡಿತ. ಈ ಕನೆಕ್ಟೆಡ್ ಇಂಡಸ್ಟ್ರಿ ಅಂದರೆ ಹೋಟ್ಲಿಗೆ ವೆಜಿಟೇಬಲ್ ಇರ್ಬೋದು, ಹಾಲು ಇರ್ಬೋದು, ಇದು ನಮ್ಮ ತರಕಾರಿ, ಹಣ್ಣು ಹಂಪಲು, ಆಮೇಲೆ ಮಾಂಸ, ಮೊಟ್ಟೆ, ಇವೆಲ್ಲ ಕೂಡ ಪರ್ಚೇಸು ಅಂದರೆ ಖರೀದಿ ಹೋಟ್ಲ್ಗಳಿಂದ ಖರೀದಿ ಕಮ್ಮಿ ಆಗಿದೆ. ಸೊ ಇದು ಕೂಡ ನಮ್ಮ ರೈತರಿಗೆ ಭಾಳಷ್ಟು ರೆವಿನ್ಯೂ ಲಾಸ್ ಆಗಿದೆ. ಇದು ಭಾಳ ದೊಡ್ಡ ಹೊಡೆತ. ಯಾಕಂದರೆ ಈ ಎಲ್ಲ ಪದಾರ್ಥಗಳು ಪೆರಿಷಬಲ್ಲು, ನಾವು ಅದನ್ನು ಜಾಸ್ತಿ ದಿವಸ ಇಡೋಕ್ಕಾಗಲ್ಲ. ಹಾಗಾಗಿ ಅದು ಕೂಡ ಲೆಕ್ಕ ಹಾಕಿದರೆ ಸುಮಾರಿಷ್ಟು ಲಾಸು ಆಗಿದೆ. ಈ ಆಲ್ಟರ್ನೇಟ್ ಏನಾದರೂ ವ್ಯವಸ್ಥೆ ಮಾಡ್ಕೊಂಡವರು ಸರ್ವೈವ್ ಆಗ್ತಾ ಇದ್ದಾರೆ. ಬಟ್ ಆಲ್ಟರ್ನೇಟ್ ವ್ಯವಸ್ಥೆ ಮಾಡ್ಕೊಳ್ದಿರೋರು ಬಂದಾಗಿದ್ದಾವೆ ಸರ್ ಭಾಳಷ್ಟು ಕಡೆಗೆ ಹೋಟೆಲ್ಗಳು. ಅಲ್ಲ, ಸಣ್ಣ ಪುಟ್ಟ ಹೋಟ್ಲುಗಳು ಸುಮಾರಿಷ್ಟು ಬಂದಾಗಿದೆ. ಅದು ಬಿಟ್ಟು ಆಲ್ಟರ್ನೇಟ್ ವ್ಯವಸ್ಥೆ ಕೂಡ ಮಾಡೋದು ಅಷ್ಟು ಸುಲಭ ಇಲ್ಲ. ಯಾಕಂದರೆ ಈ ಸೋಲಾರ್ ಪವರ್ ಹೋಗೋಕ್ಕೆ ನಮ್ಮ 95% ಹೋಟೆಲ್ಗಳು ಬಾಡಿಗೆ ಬಿಲ್ಡಿಂಗಲ್ಲಿದೆ. ಮಾಲೀಕರು ಟೆರೆಸಲ್ಲಿ ಆ್ಯಕ್ಸಸ್ ಕೊಡ್ತಾ ಇಲ್ಲ. ಎರಡನೇದು, ಈ ಎಲೆಕ್ಟ್ರಿಕ್ ಸ್ಟವ್ಗಳು ಹಾಕೋಕ್ಕೆ ಒಂದು ತುಂಬ ದುಬಾರಿ ಆಗಿಬಿಟ್ಟಿದೆ. ಅಂದರೆ ಈ ಯುದ್ಧ ಶುರುವಾಗೋ ಮುಂಚೆ 10 ರೂಪಾಯಿ ಇದ್ದಿದ್ದು ಈಗ 30 ರೂಪಾಯಿ ಆಗಿದೆ. ಅಂದರೆ 3 ಪಟ್ಟು ಜಾಸ್ತಿ ಬೆಲೆ ಏರಿಕೆ ಮಾಡ್ಕೊಂಡಿದ್ದಾರೆ. ಅದು ಎಲ್ಲರೂ ಅಷ್ಟು ಹೊಸ ಬಂಡವಾಳ ಹಾಕೋಕ್ಕೂ ಹೋಟೆಲ್ ಮಾಲೀಕರು ಕಷ್ಟ ಆಗ್ತಾಯಿದೆ. ಮತ್ತು ಮೂರನೇದು, ಸ್ಯಾಂಕ್ಷನ್ ಪವರು ಹೋಟ್ಲುಗಳಲ್ಲಿ ನಾನು ಹೇಳಿದ್ನಲ್ಲ 95% ಬಾಡಿಗೆ ಬಿಲ್ಡಿಂಗಲ್ಲಿರೋದ್ರಿಂದ ಈ ಸ್ಯಾಂಕ್ಷನ್ ಪವರ್ ಕೂಡ ಲಿಮಿಟೆಡ್ ಆಗಿರುತ್ತೆ. ಎಲ್ಲ ನಾವು ಎಲೆಕ್ಟ್ರಿಕ್ ಎಕ್ವಿಪ್ಮೆಂಟ್ಸ್ ಹಾಕಿದ್ರೆ ಪವರ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಸೊ ಅಡಿಷ್ನಲ್ ಪವರ್ ತೊಗೊಳೋಕ್ಕೂ ಆಗಲ್ಲ ಈಗ. ಸೊ ಇವೆಲ್ಲ ಸಮಸ್ಯೆಗಳಿದೆ. ಬೆಳಗ್ಗೆ ಕದನ ವಿರಾಮ ಘೋಷಣೆ ಆಗಿದೆ 15 ದಿನ 2 ವಾರಗಳ ಕಾಲ. ಸೊ ಒಂದಷ್ಟು ಸರ್ವೆ ಆಗ್ಬಹುದಾ ಅಥವಾ ಈ ಸಮಸ್ಯೆ ಹೇಗಿದೆ ಗ್ಯಾಸಿಂದ? ಈಗ ಯುದ್ಧ ಕಂಪ್ಲೀಟಾಗಿ ನಿಲ್ಲಬೇಕು. ಸ್ವಲ್ಪ ದಿವಸ ಕದನ ವಿರಾಮ ಕಡೆಗೆ ಮತ್ತೆ ಸ್ಟಾರ್ಟು, ಮತ್ತೆ ಬಂದು, ಈ ಥರ ಆಗ್ತಾ ಇದ್ದರೆ ಹೋಟ್ಲುಗಳು ಸ್ಟಾರ್ಟ್ ಆಗುತ್ತೆ, ಬಂದಾಗತ್ತೆ. ಸೊ ಈಗ ನಾಳೆ ಇದೇ ಥರ ಯುದ್ಧ ಮುಂದೆ ಹೋದರೆ ಡೀಸಲ್ಲು ಪೆಟ್ರೋಲ್ ಬೆಲೆನೂ ಏರಿಕೆ ಆಗ್ಬೋದು. ಡೀಸೆಲ್ ಪೆಟ್ರೋಲ್ ಬೆಲೆ ಈಗಾಗಲೇ ಪ್ರೈವೇಟ್ ಕಂಪನಿಗಳಲ್ಲಿ ಆಗಿದೆ. ಆಗಿದ್ದರೆ ಏನಾಗುತ್ತೆ, ಎಲ್ಲ ಪದಾರ್ಥಗಳು, ಈ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗುತ್ತೆ, ಎಲ್ಲ ಪದಾರ್ಥಗಳ ಮೇಲೆ ಅದರ ಪರಿಣಾಮ ಬೀಳುತ್ತೆ. ಎಲ್ಲ ಪದಾರ್ಥಗಳು ಜಾಸ್ತಿ ಆಗುತ್ತೆ. ಅದು ಬಿಟ್ಟು ಈಗ ಸದ್ಯ ಹೋಟೆಲ್ ಇಂಡಸ್ಟ್ರಿ ಮತ್ತು ಬೇರೆ ಇಂಡಸ್ಟ್ರಿಗೂ ಕೂಡ ಈ ಕರೆಂಟಿನ ದರ ಏರಿಕೆ, ನೀರಿನ ಬಿಲ್ಲು ಏರಿಕೆ, ಇದೆಲ್ಲ ನಮಗೆ ಹೊಡೆತ ಒಂದರ ಆದಮೇಲೆ ಒಂದು ಬರ್ತಾ ಇದೆ. ಸೊ ಇದು ಮುಂದಿನ ದಿನಗಳಲ್ಲಿ ಯಾವ ಥರ ಪರಿಣಾಮ ಬೀಳುತ್ತೆ ಅಂತ ನೋಡಬೇಕಾಗತ್ತೆ. ಇದು ಏನು ಹೋಟೆಲ್ ಮಾಲೀಕರ ಸಂಘದ ಕಾರ್ಯದರ್ಶಿ ಆದಂಥ ವೀರೇಂದ್ರ ಕಾಮತ್ ಅವರ ಮಾತು. ಕ್ಯಾಮರಾ ಪರ್ಸನ್ ರೈಡ್ ಜೊತೆ ಶರಣು ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.